ಅಧ್ಯಾಯ 6. ರೂಪಿಸುವ ಹಸ್ತಗಳು. ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 40ನೇ ವಾಕ್ಯ. ಹೌದು, ಆ ಕೈಗಳು ನಮ್ಮನ್ನ ಉಂಟು ಮಾಡಿದ ಕೈಗಳು. ಆತನು ತನ್ನ ಸ್ವರೂಪದಲ್ಲಿಯೇ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಿದನು. ತನ್ನ ಜೀವಶ್ವಾಸವನ್ನು ಅವನಲ್ಲಿ ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಲೋಕದಲ್ಲಿ ಕಾಣಲ್ಪಡುವ ಕಾಣದಿರುವ ಎಲ್ಲವನ್ನು ತನ್ನ ಮಾತುಗಳಿಂದಲೇ ಸೃಷ್ಟಿಸಿದ ಕರ್ತನು ಮನುಷ್ಯನನ್ನು ಮಾತ್ರ ತನ್ನ ಸ್ವಂತ ಕೈಗಳಿಂದ ರೂಪಿಸಿ ಉಂಟು ಮಾಡಿದನು. ಮನುಷ್ಯನ ಮೇಲೆ ತನ್ನ ವಿಶೇಷವಾದ ಪ್ರೀತಿಯನ್ನಿಟ್ಟಿದ್ದಾನೆ ಎನ್ನುವುದನ್ನು ಚಿಂತಿಸಿ ನೋಡ್ರಿ. ಹೌದು, ಎಲ್ಲ ಸೃಷ್ಟಿಗಳಿಗಿಂತಲೂ ಮನುಷ್ಯನೇ ಮಹಿಮೆಯಾದ ಸೃಷ್ಟಿಯಾದನು. ಲೋಕದಲ್ಲಿರುವವುಗಳನ್ನು ಆದಿ ಮನುಷ್ಯನನ್ನು ಸೃಷ್ಟಿಸಿದ ಕೈಗಳನ್ನು ಕರ್ತನು ಕೃಪೆಯಿಂದ ಶಿಷ್ಯರಿಗೆ ತೋರಿಸಲು ಮನಸ್ಸುಳ್ಳವರಾಗಿದ್ದರು. ಹೌದು, ಆ ಕೈಗಳೇ ನಮ್ಮನ್ನು ನಮ್ಮ ತಾಯಿಯ ಗರ್ಭದಲ್ಲಿ ಸೃಷ್ಟಿಸಿದ್ದು. ಸತ್ಯವೇದ ಹೇಳ್ತದೆ, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯೋಹಾನ 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ದೇವಮಗುವೆ, ಆ ಮಹಿಮೆಯುಳ್ಳ ಕೈಗಳನ್ನು ನೋಡು. ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ನಿನ್ನನ್ನು ಸೃಷ್ಟಿಸಿದ ದೇವರಿಗೆ ಕೃತಜ್ಞತೆಯಿಂದ ಸ್ತೋತ್ರ ಮಾಡು. ಅಂದು ಆದಾಮನು ಹವ್ವಳು ಕರ್ತನಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿದ್ದಿರಬಹುದು. ಎಷ್ಟರ ಮಟ್ಟಿಗೆ ತಮ್ಮನ್ನು ತಗ್ಗಿಸಿಕೊಂಡು ದೇವರ ಕೃಪೆಯಲ್ಲಿ ನಿಂತಿರಬಹುದು. ಆದರೆ ಅವರಾದರೂ ಕರ್ತನ ಕಟ್ಟಳೆಗಳಿಗೆ ಕಿವಿಗೊಡದೆ ಸೈತಾನನಿಗೆ ಅಧೀನರಾದರು. ಕರ್ತನು ತಿನ್ನಬಾರದೆಂದು ಹೇಳಿ ಬೇರ್ಪಡಿಸಿದ ಹಣ್ಣನ್ನು ತಿಂದು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರು. ಅಂದು ಆದಾಮನ ಅವಿಧೇಯತ್ವದಿಂದ ಜೀವಿತವೇ ಒಡೆಯಲ್ಪಟ್ಟಿತು. ಪಾಪಗಳು, ಶಾಪಗಳು, ಮರಣವು ಅವನನ್ನು ಹಿಂಬಾಲಿಸಿತು. ಅವನು ತನ್ನ ಆಳ್ವಿಕೆಯನ್ನು, ಅಧಿಕಾರವನ್ನು ಸೈತಾನನಿಗೆ ಮಾರಿಬಿಟ್ಟನು. ಎಂತಹ ಪರಿತಾಪಕರವಾದ ಸ್ಥಿತಿ! ಸಮಯಗಳು ಕಳೆಯಿತು. ಭೂಮಿಯು ಮುಳ್ಳುಗಳನ್ನು, ಕಳೆಗಳನ್ನು ಬೆಳೆಯಿತು. ಮನುಷ್ಯನು ಬೆವರನ್ನು ಸುರಿಸಿ ಕಷ್ಟಪಟ್ಟು ದುಡಿದು ತಿನ್ನಬೇಕಾಯಿತು. ಸ್ತ್ರೀಯು ಕಷ್ಟಪಟ್ಟು ಮಕ್ಕಳನ್ನು ಹೆರಬೇಕಾಯಿತು. ನಂತರ ಕೊಲೆಗಳು, ಕೋಪ, ದ್ವೇಷ, ವೈರಾಗ್ಯಗಳು, ಕ್ರೋಧ ಎಂದು ಸೈತಾನನ ಅಷ್ಟೂ ಗುಣಗಳು ಮನುಷ್ಯನಲ್ಲಿ ವಾಸಿಸಿತು. ಹವ್ವಳು ತನ್ನ ಕೈ ನೀಡಿ ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಹಣ್ಣನ್ನು ಕಿತ್ತು ತಿಂದು ಪಾಪ ಮಾಡಿದಳು. ಕಾಯಿನನ ಕೈಗಳು ಕೊಲೆಯಿಂದಾಗಿ ರಕ್ತದ ಕಲೆಯಿಂದ ತುಂಬಿತು. ಕರ್ತನು ಹೇಳಿದನು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಎಂದನು. ಆದಿಕಾಂಡ 4ನೇ ಅಧ್ಯಾಯ 11ನೇ ವಾಕ್ಯ. ಬಾಬೇಲಿನ ಜನರ ಕೈಗಳು ಗೋಪುರವನ್ನು ಕಟ್ಟಿ ಹೆಸರನ್ನು ಗಳಿಸಲು ಪ್ರಯತ್ನಿಸಿದರು. ಯಾಕೋಬನು ತನ್ನ ಕೈಗಳಲ್ಲಿ ಆಡಿನ ಚರ್ಮವನ್ನು ಹೊದ್ದು ತನ್ನ ತಂದೆಯನ್ನು ಮೋಸಪಡಿಸಿದನು. ಆದಿಕಾಂಡ 27:16. ರಾಹೇಲಳ ಕೈಗಳು ವಿಗ್ರಹಗಳನ್ನು ಬಚ್ಚಿಟ್ಟುಕೊಂಡಿದ್ದವು. ಆದಿಕಾಂಡ 31:34. ಆಕಾನನ ಕೈಗಳು ಉತ್ತಮವಾದ ನಿಲುವಂಗಿಗಳನ್ನು ಕದ್ದವು. ಇಸ್ಕರಿಯೋತ ಯೂದನು ಕ್ರಿಸ್ತನಿಗೆ ಈಡಾಗಿ ಬೆಳ್ಳಿ ನಾಣ್ಯಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡನು. ಮನುಷ್ಯನ ಕೈಗಳು ಪಾಪ ಮಾಡಿಕೊಂಡೇ ಇರುತ್ತವೆ. ಪಾಪಕ್ಕೆ ದಂಡನೆಯನ್ನು ಅನುಭವಿಸುವಾಗ ಮನುಷ್ಯನು ಪರಿತಪಿಸುತ್ತಾನೆ. ಕೈಗೆ ಕೈ, ಕಾಲಿಗೆ ಕಾಲನ್ನು ಕೊಡಬೇಕೆಂಬುದೇ ನ್ಯಾಯ ಪ್ರಮಾಣವಾಗಿದೆ. ವಿಮೋಚನ ಕಾಂಡ 21-24, ಧರ್ಮೋಪದೇಶ ಕಾಂಡ 19-21. ಪಾಪ ಮಾಡುವ ಮನುಷ್ಯನ ಕೈಗಳಿಗಾಗಿ ಪರಮಕರ್ತನು ತನ್ನ ಕೈಗಳನ್ನು ನೀಡಿದನು. ಮರದ ಫಲವನ್ನು ತಿಂದದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟನು. ತೋಟದ ಮಧ್ಯದಲ್ಲಿರುವ ಮರಗಳ ನಡುವೆ ಪಾಪವು ಇದ್ದದರಿಂದ ಯೇಸು ಕಳ್ಳರ ಮಧ್ಯದಲ್ಲಿ ನಮಗಾಗಿ ಪಾಪವನ್ನು ಹೊತ್ತುಕೊಂಡನು. ಯೇಸು ಮೊಳೆಗಳಿಂದ ಹೊಡೆಯಲ್ಪಟ್ಟ ಕೈಗಳನ್ನು ನಮ್ಮ ಕಡೆಗೆ ಚಾಚಿ, ನೋಡು, ನನ್ನ ಕೈಗಳನ್ನು ನೋಡು, ನಿನಗಾಗಿ ಪರಿಹಾರ ಮಾಡಿದ ಕೈಗಳನ್ನು ನೋಡು, ನಾನು ನಿನ್ನನ್ನು
ತಿರುಗಿ ಪರಿಶುದ್ಧಪಡಿಸುವುದಕ್ಕಾಗಿ ರಕ್ತ ಸುರಿಸುವ ನನ್ನ ಕೈಗಳನ್ನು ನೋಡು ಎಂದು ಕೈಗಳನ್ನು ತೋರಿಸುತ್ತಿದ್ದಾನೆ. ಆತನ ಕೈಗಳನ್ನು ನೋಡುವೆಯಾ? ಯೆರೆಮೀಯ ಪ್ರವಾದಿಯು ನಮಗೆ ಒಂದು ಸಂಭವವನ್ನು ವಿವರಿಸಿ ಹೇಳುತ್ತಾನೆ. ನಾನು ಕುಂಬಾರನ ಮನೆಗೆ ಹೋದೆನು. ಇಗೋ, ಅವನು ಚಕ್ರದ ಮೇಲೆ ಮಣ್ಣಿನ ಮುದ್ದೆಯನ್ನಿಟ್ಟು ತಿರುಗಿಸುತ್ತಿದ್ದನು. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನ ಮಾಡಕೂಡದೋ ಎಂದು ಕರ್ತನು ಹೇಳುತ್ತಾನೆ ಎಂದನು. ಯೆರೆಮೀಯ 18:6. ಪರಮ ಕುಂಬಾರನಾದ ಕ್ರಿಸ್ತನ ಕೈಗಳನ್ನು ನೋಡಿರಿ. ಅವನ ಕೈಗಳು ನಮ್ಮನ್ನು ರೂಪಿಸಿ ಉಂಟು ಮಾಡುವ ಕೈಗಳು ಮಾತ್ರವಲ್ಲ, ಕೆಟ್ಟು ಹೋದ ಪಾತ್ರೆಗಳನ್ನು ಮತ್ತೆ ರೂಪಿಸುವ ಕೈಗಳಾಗಿರುತ್ತವೆ. ಏದೇನಿನಲ್ಲಿ ಕೆಟ್ಟು ಹೋದ ಪಾತ್ರೆಯನ್ನು ಕಲ್ವಾರಿಯಲ್ಲಿ ಮತ್ತೆ ಕೃಪೆಯಿಂದ ರೂಪಿಸಲು ಚಿತ್ತವುಳ್ಳವನಾಗಿದ್ದಾನೆ. ಸಾಧಾರಣವಾಗಿ ಕುಂಬಾರನು ತನ್ನ ಕೈಯಲ್ಲಿರುವ ನೀರನ್ನು ಹಾಕಿ ಜೇಡಿಮಣ್ಣನ್ನು ಚಕ್ರದ ಮೇಲೆ ಹಾಕಿ ರೂಪ ಕೊಡುತ್ತಾನೆ. ಆದರೆ ಪರಮ ಕುಂಬಾರನಾದ ಕ್ರಿಸ್ತನಾದರೂ ತನ್ನ ಗಾಯವುಳ್ಳ ಕೈಗಳಿಂದ ಸುರಿಯುವ ರಕ್ತದಿಂದಲೇ ನಮ್ಮನ್ನು ರೂಪಿಸುತ್ತಾನೆ. ತಿರುಗಿ ಅವನ ಹೋಲಿಕೆ, ಅವನ ರೂಪ ನಮ್ಮಲ್ಲಿ ಉಂಟಾಗುತ್ತದೆ. ದೇವ ಮಗುವೆ, ಪಾಪವು ನಿನ್ನ ಜೀವಿತವನ್ನು ಹಾಳು ಮಾಡುವುದೋ? ಅನೇಕ ಶಾಪಗಳು ನಿನ್ನ ಕುಟುಂಬವನ್ನು ನುಚ್ಚು ನೂರಾಗಿ ಮಾಡಿದೆಯೋ? ಒಡೆಯಲ್ಪಟ್ಟ ಹೃದಯದಿಂದ, ದುಃಖದಿಂದ, ಕಷ್ಟ ಭಾರಗಳಿಂದ ಅಳುತ್ತಿರುವೆಯಾ? ಈ ಪುಸ್ತಕವನ್ನು ಬರೆಯುತ್ತಿರುವಾಗ ಒಬ್ಬ ಸಹೋದರಿಯಿಂದ ದುಃಖಪೂರಿತವಾದ ಒಂದು ಪತ್ರವು ನನಗೆ ಬಂದಿತ್ತು. ಅಯ್ಯ, ನನ್ನ ಹೆತ್ತವರಿಗೆ ನಾನು ಒಬ್ಬಳೇ ಮಗಳು. 1980ರಲ್ಲಿ ಒಬ್ಬನು ನನ್ನನ್ನು ಕೆಡಿಸಿ ಬಹಳ ಅವಮಾನಪಡಿಸಿದನು. ನನ್ನ ವಯಸ್ಸಾದ ತಂದೆ ತಾಯಿಯಂದಿರಿಗೆ ಬಹಳ ಅವಮಾನವಾಯಿತು. ನನ್ನ ನಿಮಿತ್ತದಿಂದಾಗಿ ಸ್ವಲ್ಪವಾಗಿ ದಿನದಿನವೂ ಸಾಯುತ್ತಿದ್ದಾರೆ. ಕರ್ತನು ನನಗೆ ಹೊಸ ಜೀವಿತವನ್ನು ತರುತ್ತಾನಾ ಎಂದು ಪತ್ರದಲ್ಲಿ ಬರೆದಿದ್ದರು. ಕಳವಳ ಪಡಬೇಡ ದೇವ ಮಗುವೆ, ನೀನು ಮಾನಸಾಂತರದಿಂದ ಕಲ್ವಾರಿ ಶಿಲುಬೆಯ ಬಳಿ ಓಡಿ ಬಂದು ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ಕ್ರಿಸ್ತನ ಕೈಗಳನ್ನು ನೋಡುವುದಾದರೆ ನಿಶ್ಚಯವಾಗಿಯೂ ಅವನು ನಿನ್ನನ್ನು ರೂಪಿಸುತ್ತಾನೆ. ನಿನ್ನ ಜೀವಿತವನ್ನು ಅವನು ಪುನಃ ಉತ್ತಮವಾಗಿ ನಡೆಸುತ್ತಾನೆ. ಮಹಿಮೆಯುಳ್ಳ ಕೈಗಳಿಂದ ನನ್ನನ್ನು ಅಪ್ಪಿಕೊಂಡು ನಿನ್ನ ಚಿತ್ತದಂತೆ ನಡೆಸುವಂತೆ ಕುಂಬಾರನ ಕೈಯಲ್ಲಿ ಜೇಡಿಮಣ್ಣಾದ ನಾನು ಅನುದಿನವೂ ರೂಪಿಸಲ್ಪಡುವೆನಲ್ಲ. ದಾವಿದನ ಜೀವಿತವನ್ನು ಪಾಪವು ಒಂದು ದಿನ ಒಡೆದು ಹಾಕಿತು. ನಾನು ಸತ್ತವನಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದೆನು, ಒಡೆದ ಬೊಂಕಿಯಂತಿದ್ದೇನೆ ಎಂದು ದಾವಿದನು ಕೂಗಿ ಮೊರೆಯಿಡುತ್ತಾನೆ. ಆ ಕುಗ್ಗಿದ ದೀನ ಸ್ಥಿತಿಯಲ್ಲಿಯೇ ಇರಲು ಇಷ್ಟಪಡದೆ ಕರ್ತನ ಕೈಗಳು ತನ್ನನ್ನು ಮತ್ತೆ ರೂಪಿಸುವಂತೆ ಮನಗುಂದಿದವನಾಗಿ ಕರ್ತನ ಕಡೆಗೆ ತಿರುಗಿಕೊಳ್ಳುತ್ತಾನೆ. 51ನೆಯ ಕೀರ್ತನೆಯನ್ನು ಪೂರ್ತಿಯಾಗಿ ಓದಿ ನೋಡಿರಿ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂದು ಕುಗ್ಗಿದ ಮನದಿಂದಲೂ ಪಾಪ ಕ್ಷಮಾಪಣೆಗಾಗಿ ಬೇಡಿಕೊಳ್ಳುತ್ತಾನೆ. ಆ ಮಾತುಗಳು ದೇವಾದಿದೇವನ ಹೃದಯವನ್ನು ಕರಗಿಸಿದವು. ಕರ್ತನು ಕ್ಷಮಿಸಿ ಮರೆತು ದಾವಿದನ ಜೀವಿತವನ್ನು ಮತ್ತೆ ರೂಪಿಸುತ್ತಾನೆ. ತಾನೇ ದಾವಿದನ ಕುಮಾರನಾಗಿ ಹುಟ್ಟಿದನು. ಎಂತಹ ದೊಡ್ಡ ಕಾರುಣ್ಯ! ಪಾಪವು ಮನುಷ್ಯನ ರೂಪವನ್ನೇ ಹಾಳು ಮಾಡುತ್ತದೆ, ಬಾಳನ್ನು ಛಿದ್ರಗೊಳಿಸುತ್ತದೆ, ಬರಿದಾಗಿ ಮಾಡುತ್ತದೆ. ಆದರೆ ಕ್ರಿಸ್ತನಾದರೂ ಮನುಷ್ಯನ ಕೆಟ್ಟು ಹೋದ ಆತ್ಮಕ್ಕೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಪುನರ್ಜೀವಿತವನ್ನು ಕೊಟ್ಟು ಕ್ರಮಪಡಿಸುತ್ತಾನೆ. ಏದೇನಿನಲ್ಲಿ ಕಳೆದುಕೊಂಡ ದೇವ ಮಹಿಮೆಯನ್ನು ಕಲ್ವಾರಿಯಲ್ಲಿ ಮತ್ತೆ ಪುನಃ ಸ್ಥಾಪಿಸುತ್ತಾನೆ. ಈಗಲೂ ಕೂಡ ಕರ್ತನೇ, ನೀನು ನಮ್ಮ ತಂದೆ, ನಾವು ಜೇಡಿಮಣ್ಣು,
ನೀನು ನಮ್ಮನ್ನು ಸೃಷ್ಟಿಸಿದವನು ಎಂದು ಪ್ರಾರ್ಥನೆಯಿಂದ ಆರಂಭದ ಪ್ರೀತಿಗೆ ಹಿಂತಿರುಗೋಣವೇ? ಹಾಗೆಯೇ ಅಂದು ನವೋಮಿಯು ತಿರುಗಿಕೊಂಡಳು. ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶ ಹೋದ. ಹಾಗೆಯೇ ಅವಳು ತೀರ್ಮಾನದಿಂದ ಕರ್ತನ ಬಳಿಗೂ ಬೆತ್ಲೆಹೇಮಿಗೂ ತಿರುಗಿ ಬಂದಳು. ಒಡೆದು ಹೋದ ಪಾತ್ರೆಯಾಗಿದ್ದಂಥ ಅವಳ ಕುಟುಂಬವನ್ನು ಕರ್ತನು ಕ್ರಮಪಡಿಸಿದನು. ನವೋಮಿ ವಂಶದಲ್ಲಿಯೇ ನಮ್ಮ ಪ್ರೀತಿಯ ರಕ್ಷಕನು ಹುಟ್ಟಿದನು. ದೇವ ಮಗುವೆ, ನೀನು ಗಾಯಪಟ್ಟ ಕರ್ತನ ಬಳಿಗೆ ತಿರುಗಿ ಬರುವೆಯಾ? ಹೌದು, ನಮ್ಮ ಕರ್ತನ ಕೈಗಳು ನಮ್ಮನ್ನು ರೂಪಿಸುತ್ತವೆ, ತಿರುಗಿ ಕಟ್ಟುತ್ತವೆ. ಯೋಬನ ಚರಿತ್ರೆಯನ್ನು ಓದಿ ನೋಡಿರಿ. ಅವನು ಒಡೆದು ಹೋದ ಪಾತ್ರೆಯಾಗಿದ್ದನು. ತನ್ನ ಹಣ, ಸುಖ, ಆರೋಗ್ಯ ಎಲ್ಲವನ್ನ ಕಳೆದುಕೊಂಡನು. ಅವಮಾನ, ಬಡತನ ಅವನನ್ನು ಆವರಿಸಿಕೊಂಡಿತ್ತು. ಯಾವ ಕಡೆ ನೋಡಿದರೂ ಹೋರಾಟಗಳು. ಆದರೆ ಅವನು ನಾಶವಾಗದಂತೆ ಕರ್ತನು ಅವನ ಜೀವಿತವನ್ನು ಮತ್ತೆ ರೂಪಿಸಿದನು. ಸತ್ಯವೇದ ಹೇಳುತ್ತದೆ, ಕರ್ತನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಕಡೆಯ ಸ್ಥಿತಿಯನ್ನು ಆಶೀರ್ವದಿಸಿದನು. ಯೋಬ 42:12 ವಾಕ್ಯ. ಒಡೆದ ಪಾತ್ರೆಯೇ, ಕರ್ತನ ಕೈಗಳು ನಿನ್ನನ್ನು ಮತ್ತೆ ಪುನಃ ಸ್ಥಾಪಿಸುವ ಸಮಯ ಬಂದು ಬಿಟ್ಟಿದ್ದರಿಂದ ಕರ್ತನನ್ನು ಸ್ತುತಿಸು. ತನ್ನ ಕೈಗಳನ್ನು ನಿನ್ನ ಬಳಿ ತೋರಿಸುವ ಕ್ರಿಸ್ತನು ಈಗಲೇ ನಿನ್ನನ್ನು ಉನ್ನತವಾಗಿ, ಮಹಿಮೆಯಾಗಿ, ಆಶೀರ್ವಾದಕರವಾಗಿ ರೂಪಿಸುವನು.